ನಮಸ್ಕಾರ ವೀಕ್ಷಕರೇ, ಶುಭೋದಯ. ರಾಶಿ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಯೋಗರಾಜ್. ಮನೆಯಲ್ಲಿ ಶಂಖನಾದ ಮೊಳಗಿದ್ರೆ ಯಾವೆಲ್ಲ ಧನಾತ್ಮಕ ಶಕ್ತಿ ಮನೆಯೊಳಗೆ ಬರುತ್ತೆ ಮತ್ತೆ ಋಣಾತ್ಮಕ ಶಕ್ತಿ ಮನೆಯಿಂದ ಹೊರಗಡೆ ಹೋಗುತ್ತೆ, ಜೊತೆಗೆ ದ್ವಾದಶ ರಾಶಿಗಳ ಈ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡ್ತಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ರೇಣುಕಾರಾಧ್ಯ ಗುರುಜಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುದತ್ತ ಸಾಯಿ ಸಿದ್ಧಲಿಂಗ ಪ್ರಭವೇ ನಮಃ. ಹಿರಣ್ಯವರ್ಣಂ ಹರಿಣಿಂ ಸೌರ್ಣರತಸ್ರಜಾಂ ಚಂದ್ರಾಮಿರ್ಮಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀಮನಭಾಗಾಮಿನೇ ಯಸ್ಯಾಂ ಹಿರಣಮಯಂ ವಿಂದೇಯಂ ಗಾಮಶ್ವಂ ವೃಷಾನಃ. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ. ಗುರುಜಿ, ಮೇಷರಾಶಿಯಿಂದ ಕನ್ಯಾ ರಾಶಿಯವರ ಈ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ಇವತ್ತಿನ ದಿವಸ ವಿಶೇಷವಾಗಿ ಹಸ್ತ ನಕ್ಷತ್ರದ ಒಂದು ಭಾವದಲ್ಲಿ, ಸ್ವಂತ ಭಾವದಲ್ಲಿ ಚಂದ್ರನ ಸಂಚಾರ ನಡೀತಾ ಇರತಕ್ಕಂಥದ್ದು. ಗುರುವಿನ ಒಟ್ಟಿಗೆ ಸಂಚಾರ, ಏನೆಲ್ಲ ಫಲಾಫಲಗಳನ್ನು ನೋಡಬಹುದು. ಪ್ರಪ್ರಥಮ ಬಾರಿಗೆ ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಸ್ಥಿರಾಸ್ತಿ, ವಾಹನ, ಪಿತ್ರಾರ್ಜಿತ ಆಸ್ತಿಯ ಮೇಲೆ ಸಾಲದ ಸಹಾಯ ಲಭಿಸುವಂಥ ಒಂದು ವಾತಾವರಣ ಸೃಷ್ಟಿಯಾಗುವಂಥದ್ದು. ವಿದ್ಯಾಭ್ಯಾಸದಲ್ಲಿ ಸಹಪಾಠಿಗಳಿಗೆ ಸಹಕಾರ ಮಾಡುವಂಥ ಒಂದು ವಾತಾವರಣ. ಸ್ಥಿರಾಸ್ತಿಯಿಂದ ಆರ್ಥಿಕ ಸಹಾಯವನ್ನು ಬೇಡತಕ್ಕಂಥ ಅಥವಾ ತಾಯಿಯಿಂದ ಆರ್ಥಿಕ ಸಹಾಯವನ್ನು ಬೇಡತಕ್ಕಂಥ ವಾತಾವರಣ ಸೃಷ್ಟಿಯಾಗುವಂಥದ್ದು. ಶೀತ, ಕಫ, ಬೆನ್ನು ನೋವು, ಮಾಸದೋಷಗಳು, ಗರ್ಭದೋಷಗಳು, ಬಾಲಗ್ರಹ ದೋಷಗಳು ಹೆಚ್ಚಾಗಿ ಪೀಡಿಸುವಂಥ ಒಂದು ದಿವಸ ಈ ಮೇಷರಾಶಿನವ್ರದ್ದಾಗಿರುವಂಥದ್ದು. ತಾಯಿಯ ಆಶೀರ್ವಾದವನ್ನು ಪಡೆಯೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ವೃಷಭ ರಾಶಿ, ಪ್ರಯಾಣದಲ್ಲಿ ಅನುಕೂಲಕರವಾದಂಥ ವಾತಾವರಣ ಸೃಷ್ಟಿಯಾಗುವಂಥದ್ದು. ಸ್ಥಳ ಬದಲಾವಣೆ, ಉದ್ಯೋಗ ಬದಲಾವಣೆ, ಸ್ವಂತ ಉದ್ಯಮ, ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ಕಾರ್ಯ ಕರ್ತವ್ಯದಲ್ಲಿ ಅನುಕೂಲಕರ ವಾತಾವರಣ ಸೃಷ್ಟಿಯಾಗುವಂಥದ್ದು. ದೇವತಾ ಕಾರ್ಯಗಳಿಗೆ, ಮಿತ್ರರ ಭೇಟಿಗಾಗಿ, ಹಿರಿಯ ಸಹೋದರನ ಶುಭ ಕಾರ್ಯಗಳಿಗಾಗಿ ಪಾಲ್ಗೊಳ್ಳಲು ಹತ್ತಿರದ ಪ್ರಯಾಣವನ್ನು ಮಾಡುವಂಥ ಒಂದು ದಿವಸವಾಗಿರುವಂಥದ್ದು. ಮಕ್ಕಳಿಗೆ ಉತ್ತಮ ಅವಕಾಶಗಳ ಪ್ರಾಪ್ತಿಯೂ ಕೂಡ ಇವತ್ತಿನ ದಿವಸ ಲಭಿಸುವಂಥದ್ದನ್ನು ವೃಷಭ ರಾಶಿಯನ್ನು ನೋಡುವಂಥದ್ದು. ಓಂ ಪಾರ್ವತಿ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮಿಥುನ ರಾಶಿ, ತಾಯಿಯಿಂದ ಧನಾಗಮನವಾಗ್ತಕ್ಕಂಥ ವಾತಾವರಣ ಸೃಷ್ಟಿಯಾಗುವಂಥದ್ದು. ವಾಹನ, ಸ್ಥಿರಾಸ್ತಿಯ ಯೋಗ ಪ್ರಾಪ್ತಿಯಾಗ್ತಕ್ಕಂಥ ಸ್ಥಿತಿ. ಮನೆಯ ವಾತಾವರಣದಲ್ಲಿ ಉತ್ತಮವಾದಂಥ ಒಂದು ಬಾಂಧವ್ಯಗಳು ಬೆಳೆಯುವಂಥದ್ದು. ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣ್ತಕ್ಕಂಥದ್ದು ಅಥವಾ ಉದ್ಯೋಗದಲ್ಲಿ ನೆಮ್ಮದಿಯಾದಂಥ ವಾತಾವರಣ ಸೃಷ್ಟಿಯಾಗುವಂಥದ್ದು. ಶುಭ ಕಾರ್ಯಗಳಿಗೆ ಕಾಲ ಕೂಡಿ ಬರುವಂಥ ಅಥವಾ ದೇವತಾ ಕಾರ್ಯಗಳಿಗೆ ಕಾಲ ಕೂಡಿ ಬರುವಂಥ ಒಂದು ದಿವಸ ಈ ಮಿಥುನ ರಾಶಿ ನೋಡ್ದಾಗಿರುವಂಥದ್ದು. ಅನ್ನದಾನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆ ಮಾಡಬಹುದು. ಇನ್ನು ಕಟಕ ರಾಶಿ, ಸ್ವಂತ ಉದ್ಯಮ, ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಕಾಣುವುದಕ್ಕೆ ಒಂದು ಉತ್ತಮವಾದಂಥ ಅವಕಾಶಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು. ಅವುಗಳಿಗಾಗಿ ಸ್ವಲ್ಪ ಹತ್ತಿರದ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು. ಸ್ವಂತ ಕಾರ್ಯಕರ್ತರುಗಳಿಗಾಗಿ ಹತ್ತಿರದ ಪ್ರಯಾಣವನ್ನು ಮಾಡುವಂಥದ್ದು. ಮೈಕೈ ನೋವು, ಅಜೀರ್ಣ ದೋಷ, ನೀರು, ಆಹಾರ ವ್ಯತ್ಯಾಸದಿಂದ ಆರೋಗ್ಯ ಹದಗೆಡತಕ್ಕಂಥದ್ದು. ಉದ್ಯೋಗ ಬದಲಾವಣೆ, ಗೃಹ ಬದಲಾವಣೆ, ಒಪ್ಪಂದ, ಕರಾರು ಪತ್ರ ವ್ಯವಹಾರಗಳಿಗೆ ಉತ್ತಮವಾದಂಥ ವಾತಾವರಣ ಸೃಷ್ಟಿಯಾಗುವಂಥದ್ದನ್ನು ಈ ಕಟಕ ರಾಶಿಯನ್ನು ನೋಡುವಂಥದ್ದು. ಕುಲದೇವತೆಗೆ ಬಿಳಿಯ ಪುಷ್ಪದಿಂದ ಪೂಜೆಯನ್ನು ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಸಿಂಹರಾಶಿ, ಸಂತಾನ ದೋಷಗಳು ಹೆಚ್ಚಾಗಿ ಬಗೆಹರಿತಕ್ಕಂಥ ವಾತಾವರಣ ಅಥವಾ ಉತ್ತಮವಾದಂಥ ಡಾಕ್ಟರ್ಗಳು ಲಭಿಸುವಂಥದ್ದು. ಮಕ್ಕಳಿಂದ ಕುಟುಂಬದಲ್ಲಿ ಉತ್ತಮವಾದಂಥ ವಾತಾವರಣ ಸೃಷ್ಟಿಯಾಗುವಂಥದ್ದು. ದೂರದಲ್ಲಿರುವ ಕುಟುಂಬಸ್ಥರ ಆಗಮನವಾಗ್ತಕ್ಕಂಥದ್ದು. ನೆಂಟರಿಷ್ಟರ ಆಗಮನ ನಿರೀಕ್ಷೆಯಲ್ಲಿರ್ತಕ್ಕಂಥ ಒಂದು ಸ್ಥಿತಿ. ಊಟ ವಸತಿ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಸಾರಿಗೆ, ನೀರು, ಆಹಾರ ಪಾನೀಯ, ಹಣ್ಣು ತರಕಾರಿ, ಆಹಾರ ಸಾಮಗ್ರಿಗಳ ಖರೀದಿಗಾಗಿ ಅಧಿಕವಾದಂಥ ಖರ್ಚು ಮತ್ತು ಧನ ನಷ್ಟವನ್ನು ಮಾಡಿಕೊಳ್ತಕ್ಕಂಥ ಒಂದು ದಿವಸ ಈ ಸಿಂಹರಾಶಿನವ್ರದ್ದಾಗಿರುವಂಥದ್ದು. ಅಕ್ಕಿಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕನ್ಯಾ ರಾಶಿ, ಸನ್ಮಾರ್ಗದಲ್ಲಿ ನಡೆಯುವಂಥ ಅಥವಾ ಮಿತ್ರರ ಸ್ವಂತ ಕಾರ್ಯ ಕರ್ತವ್ಯಗಳಿಗಾಗಿ ಸ್ವಲ್ಪ ಪ್ರಯತ್ನಗಳಿಗೆ ಸಹಕಾರ ಮಿತ್ರರಿಂದ ಲಭಿಸುವಂಥದ್ದು. ಧರ್ಮ ಕಾರ್ಯದಲ್ಲಿ ನಡೆಯಬೇಕು ಅನ್ನೋ ರೀತಿಯಾದಂಥ ಒಂದು ವಾತಾವರಣ ಸೃಷ್ಟಿಯಾಗುವಂಥದ್ದು. ಪಾಲುದಾರಿಕೆ ವ್ಯವಹಾರದಲ್ಲಿ ಅಧಿಕ ಲಾಭ ಬರುವಂಥ ಒಂದು ವಾತಾವರಣ. ಅತಿಯಾದಂಥ ಒಳ್ಳೆಯತನದಿಂದ ಸಂಕಷ್ಟಕ್ಕೆ ಸಿಲುಕುವಂಥದ್ದು. ಕಲಿಗಾಲದಲ್ಲಿ ಅತಿಯಾದ ಒಳ್ಳೆಯತನ ಒಳ್ಳೆಯದಲ್ಲ ಅನ್ನೋರ್ತಕ್ಕಂಥದ ಒಂದು ವಾತಾವರಣ ಇವತ್ತಿನ ದಿವಸ ನಿಮ್ಮ ಹರಿವಿಗೆ ಬರತಕ್ಕಂಥದ್ದು. ಶುಭ ಕಾರ್ಯಗಳಿಗೆ ನಡೆ, ಸ್ಥಿರಾಸ್ತಿ ಅಥವಾ ವಾಹನ ಖರೀದಿ ಮಾಡಬೇಕೆಂದುವ ಒಂದು ಮನಸ್ಸು ಆಗ್ತಕ್ಕಂಥದ್ದು. ಯಾಕೋ ನಾನು ಆಸ್ತಿ ಮಾಡಬೇಕು, ಅಡವು ಮಾಡಬೇಕು, ಒಂದು ಹೊಸದಾದಂಥ ವಾಹನವನ್ನು ಖರೀದಿ ಮಾಡಬೇಕು ಅನ್ನೋದು ಹಂಬಲಗಳು ಹೆಚ್ಚಾಗಿ ಕಾಡುವಂಥದ್ದನ್ನು ಇವತ್ತಿನ ದಿವಸ ಈ ಕನ್ಯಾ ರಾಶಿನವ್ರದ್ದಾಗಿರುವಂಥದ್ದು. ಗುರುಗಳ ಆಶೀರ್ವಾದವನ್ನು ಪಡೆಯೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಸರಿ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ. ಕೋದಂಡರಾಮ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಕೋದಂಡರಾಮ ಅವರೇ.
ನಮಸ್ಕಾರ ಮೇಡಮ್ ಅವರೇ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಾಯ್ತು ಮೇಡಮ್ ಅವರೇ. ಹುಟ್ಟಿದ ದಿನಾಂಕ ತಿಳಿಸಿ. ಗೊತ್ತಿಲ್ಲಲ್ಲ ಮೇಡಮ್ ಅವರೇ. ಸರಿ, ಗುರೂಜಿ ಇದ್ದಾರೆ, ಮಾತನಾಡಿ. ಓಕೆ ಮೇಡಮ್. ನಮಃ ಶಿವಾಯ. ನಮಸ್ಕಾರ ಗುರೂಜಿ ಅವರೇ. 1 ರಿಂದ 12 ಒಳಗಡೆ ಒಂದು ಸಂಖ್ಯೆ ಹೇಳಿ. 8 ಗುರೂಜಿ ಅವರೇ. 8. ಒಂದು ವಿಶೇಷ, ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಸಕ್ಸಸ್ ಆಗ್ತಾ ಇಲ್ಲ. ಒಂದು, ಯಾವುದನ್ನೇ ಮಾಡೋದಕ್ಕೆ ಹೋದ್ರೂ ನಷ್ಟಗಳು ಅಧಿಕವಾಗಿ ಬರ್ತಾ ಇರ್ತಕ್ಕಂಥದ್ದು. ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಅತಿ ಹೆಚ್ಚಾಗಿ ಪೀಡಿಸ್ತಾ ಇರ್ತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ ಈ ಜಾತಕದ ಪ್ರಕಾರವಾಗಿ. ಏನಿದ್ರೂ ಕೂಡ ಕುಟುಂಬದ ಆಶ್ರಯವೇ ನಿಮಗೆ ಆಗಿರ್ತಕ್ಕಂಥದ್ದು. ಪೂರ್ವಯೋಜಿತವಾಗಿ ಬಂದಿರತಕ್ಕಂಥ ಅಥವಾ ತಂದೆಯಿಂದ ಅನುಕೂಲದ ಒಂದು ವಾತಾವರಣವನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಅನುಕೂಲಕರ ವಾತಾವರಣ ಈ ಜಾತಕದಲ್ಲಿ ಇಲ್ಲ. ಮಾನಸಿಕವಾದಂಥ ಗೊಂದಲಗಳು ಜಾಸ್ತಿ ಆಗ್ತಕ್ಕಂಥದ್ದು, ತಾಯಿಯಿಂದ ವಿರೋಧವನ್ನು ಕಟ್ಟಿಕೊಳ್ತಕ್ಕಂಥ ಹೆಚ್ಚಾಗಿ ಬೀಳಿಸ್ತಾ ಇದೆ ಅಂತ ಹೇಳ್ತದೆ. ಹೌದೋ ಅಲ್ಲವೋ? ಹೌದು ಗುರೂಜಿ ಅವರೇ. ಹೇಳಿ, ಏನಾಗಬೇಕು? ಅದೇ ನಾವು ಏನು ಮಾಡಿದ್ರೇನು ಕೈ ಅಂತ ಇಲ್ಲ. ಅದನ್ನೇ ಹೇಳಿದ್ದು. ಲಗ್ನ ಭಾವದ ಸ್ಥಿತನಾಗಿರ್ತಕ್ಕಂಥ ಶನಿಯ ಸ್ಥಿತಿ ಅಂತಕ್ಕಂಥದ್ದು ಯಾವುದನ್ನು ಮಾಡಿದರೂ ದಾರಿದ್ರ್ಯತನ ಅಂತ ಹೇಳ್ತದೆ. ಹಾಗಾಗಿ ಒಂದು ಕೆಲಸವನ್ನು ಮಾಡಿ, ಪ್ರತಿ ಶನಿವಾರ ದಿವಸ ಹನುಮಂತನ ದರ್ಶನವನ್ನು ಮಾಡಿ, ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ನಿಮಗೆ ಉದ್ಯೋಗ ಪ್ರಾಪ್ತಿ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಬೆಳವಣಿಗೆ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಶುಭವಾಗಲಿ. ಧನ್ಯವಾದಗಳು ಕೋದಂಡರಾಮ ಅವರೇ. ಮತ್ತೊಬ್ರು ಕಾಲರ್ ಚಂದನಾ ಯಾದಗಿರಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಚಂದನಾ ಅವರೇ. ನಮಸ್ಕಾರ ರೀ. ನಮಸ್ಕಾರ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಾಗಿತ್ತು. ಹೆಸರು ಹೇಳಿ ಅವ್ರದ್ದು. ಡೇಟ್ ಆಫ್ ಗುರುಗಳ ಜೊತೆ. ಅವ್ರ ಹೆಸರು ಹೇಳಿ, ನಿಮ್ಮ ಮನೆಯವ್ರದ್ದು. ವೆಂಕಟೇಶ್. ಸರಿ, ಹುಟ್ಟಿದ ದಿನಾಂಕ ತಿಳಿಸಿಮ್ಮ. 7/1/1963. 7/1/1963. ಸಮಯ ತಿಳಿಸಿ. ಸೋಮವಾರ ಸಂಜೆ 6:05. 6 ಗಂಟೆ 5 ನಿಮಿಷಕ್ಕೆ. ಸರಿಮ್ಮ, ಗುರುಜಿ ಇದ್ದಾರೆ, ಮಾತನಾಡಿ. ನಮಃ ಶಿವಾಯ. ನಮಸ್ಕಾರ ಗುರುಗಳೇ. ನಮಃ ಶಿವಾಯ. ಬಾಳ ನಾವು ಕಷ್ಟದಾಗಿದ್ದೀವಿ. ನಮ್ಮ ಮನೆಯವ್ರು ಎಲ್ಲಿ ನೌಕರಿಗೆ ಹೋಗ್ತಾರ ಅಲ್ಲೆಲ್ಲ ಹಿಂಗೆ ಹಾಕೋತ್ ಹೋಗ್ತಾರ ನೋಡ್ರಿ. ಒಂದ್ ಕಡೆ ಸ್ಥಿರಾಗಿ ನೌಕರಿ ಮಾಡಂಗಿಲ್ಲ. ಆಗಲಿ ತಾಯಿ, ಆಗಲಿ. ನನಗೆ ಅದು ಅರಿವಾರಬೇಕು. ನನ್ನ ಒಂದು ಪದ್ಧತಿ ಇದೆ. ಏನಂದ್ರೆ, ಮೊದಲು ಜಾತಕದಲ್ಲಿರ್ತಕ್ಕಂಥ ದೋಷ ಅಂತಕ್ಕಂಥದ್ದೇನು, ಅವರ ಸಂಕಷ್ಟ ಏನು ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಅರಿವಿಗೆ ಬಂದರೆ ನಾನು ಅದಕ್ಕೆ ಔಷಧಿಯನ್ನು ಕೊಡಬಹುದು. ಒಬ್ಬ ವೈದ್ಯನಾದಂಥನು ರೋಗಿಯ ಮುಖವನ್ನು ನೋಡುತ್ತಿದ್ದ ರೀತಿಯಲ್ಲಿ ಆ ರೋಗಿಯ ಕಾಯಿಲೆ ಏನು ಅಂತಕ್ಕಂಥದ್ದು ನೋಡಿದ ತಕ್ಷಣವೇ ಗೊತ್ತಾಯಿತು ಅಂದರೆ ಅವನು ನಿಜವಾದಂಥ ವೈದ್ಯನಾಗಿ ಔಷಧಿಯನ್ನು ಕೊಡೋದಕ್ಕೆ ಅರ್ಹನೇ. ಹೇಗೋ ಜಾತಕವನ್ನು ನೋಡ್ತಿದ್ದಾಗೇ ಅವರ ಸಂಕಷ್ಟ ಏನು ಅಂತಕ್ಕಂಥದ್ದು ನಿಜವಾದ ಜ್ಯೋತಿಷಿಗೆ ಅರಿವಾಯಿತು ಅಂತಂದರೆ ಆ ಜ್ಯೋತಿಷಿ ನಿಜವಾದಂಥ ಪರಿಹಾರವನ್ನು ಕೊಡೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು ನನ್ನ ಅರಿವಿಗೆ ಬಂದಿರತಕ್ಕಂಥದ್ದು. ಈ ಜಾತಕದ ಪ್ರಕಾರವಾಗಿ ನೋಡಿದಾಗ ರೋಹಿಣಿ ನಕ್ಷತ್ರದಲ್ಲಿ ಜನನವಾಗಿದ್ದ ಮೂಲ ತ್ರಿಕೋನದಲ್ಲಿರ್ತಕ್ಕಂಥ ಸ್ಥಿತಿ, ಶನಿ ಸ್ವಕ್ಷೇತ್ರತನಾಗಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ಕುಜ ವಕ್ರತ್ವವನ್ನು ಹೊಂದಿದಾಗ ಲಗ್ನಾಂಶವನ್ನು ನೋಡಿದಾಗ ಪುನರ್ಸೂ ನಕ್ಷತ್ರ ಲಗ್ನಾಂಶವಿರ್ತಕ್ಕಂಥದ್ದು ರಾಶಿ ಸಂಧಿ ಅಂದರೆ ಲಗ್ನ ಸಂಧಿನಲ್ಲಿ ಜನನವಾಗಿರ್ತಕ್ಕಂಥ ಜಾತಕವಾಗಿರ್ತಕ್ಕಂಥದ್ದು ಈ ಜಾತಕ. ಅದರಲ್ಲೂ ಕೂಡ 2004ನೇ ಇಸವಿಯಿಂದ ಈ ಜಾತಕದ ಪ್ರಕಾರವಾಗಿ ನೋಡಿದಾಗ ಪರಿಪೂರ್ಣವಾಗಿ ಜೀವನವೇ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಗತಿಗಳು ನಿರ್ಮಾಣ ಆಗಿದೆ. ಕನಿಷ್ಠ ಅಂದರೆ ಈ 8 ವರ್ಷಗಳಿಂದ ಈಚೆಗೆ 4 ಬಾರಿಯಾದರೂ ಕೂಡ ಇವರ ಆಯುಷ್ಯಕ್ಕೆ ಕುತ್ತು ಬಂದಿರತಕ್ಕಂಥದ್ದನ್ನು ತೋರಿಸ್ತದೆ. ಏನೋ ಒಂದು ರೀತಿಯಾದಂಥ ಒಂದು ಆಕಸ್ಮಿಕವಾದಂಥ ಅವಘಡಗಳು ಎದುರಾಗ್ತಕ್ಕಂಥದ್ದು, ವಾಹನ ಅಪಘಾತಗಳಾಗ್ತಕ್ಕಂಥದ್ದು, ಅನಿರೀಕ್ಷಿತವಾಗಿ ಯಾಕೋ ಒಂದು ರೀತಿಯಾದ ಆರೋಗ್ಯದಲ್ಲಿ ಇದ್ದಕ್ಕಿದ್ದಂಗೆ ವೇರಿಯೇಷನ್ಸ್ ಆಗ್ತಕ್ಕಂಥದ್ದು, ಇಂಥದ್ದೇನಾದರೂ ನಡೆಯಬೇಕು ಅನ್ನೋ ರೀತಿಯಾದಂಥ ಸ್ಥಿತಿಗತಿಗಳನ್ನು ತೋರಿಸ್ತಾ ಇರ್ತಕ್ಕಂಥದ್ದನ್ನು ಹೇಳ್ತದೆ. ಅದರಲ್ಲೂ ಕೂಡ ಇತ್ತೀಚೆಗೆ 2 ವರ್ಷ 3 ತಿಂಗಳಿಂದ ಇತ್ತೀಚೆಗೆ ಮಾನ ಅಪಮಾನಗಳಿಗೆ ಗುರಿಯಾಗ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗಿ ಬಂದಿದೆ. ಏಪ್ರಿಲ್ ಇಂದ ಇತ್ತೀಚೆಗಂತೂ ಉದ್ಯೋಗವೇ ಇಲ್ಲ, ಭವಿಷ್ಯ ಕತ್ತಲಲ್ಲಿ ನಿಂತಿದೆ. ಹೌದೋ ಅಲ್ವೋ? ಹೌದು ಗುರುಗಳೇ, ಹೌದು. ಅದಕ್ಕೆ ಏನ್ ಮಾಡ್ಬೇಕು ಗುರುಗಳೇ? ನಮಗಂತೂ ತಿಳಿಸ್ತಾನೆ ಇಲ್ಲ. ಏನು ಮಾಡಬೇಡಿ ತಾಯಿ, ಇದೇ ಅಮಾವಾಸ್ಯೆ ಎಂದು ಎಲ್ಲರಿಗೂ ಅನುಕೂಲವಾಗಲಿ ಅಂತಲೇ ಯಂತ್ರ ಮತ್ತು ಮಂತ್ರ ದೀಕ್ಷೆ, ಮಾಟ ಮಂತ್ರತಂತ್ರ ದೋಷ, ಉದ್ಯೋಗ ದೋಷ, ಎಲ್ಲಾ ದೋಷಗಳ ನಿವಾರಣೆಗೋಸ್ಕರವಾಗಿ ಯಂತ್ರ ಮಂತ್ರ ದೀಕ್ಷೆಯನ್ನು ಕೊಡ್ತಾ ಇದೀವಿ. ಪೋಸ್ಟಲ್ ಮುಖಾಂತರ ಬೇಕಾದ್ರೂ ತರಿಸ್ಕೊಳ್ಬಹುದು, ಯಾರು ಬೇಕಾದ್ರೂ ತರಿಸ್ಕೊಳ್ಬಹುದು. ಪೋಸ್ಟಲ್ಲಿ ನಮ್ಮ ಆಫೀಸ್ ಕಚೇರಿಗೆ ಫೋನ್ ಮಾಡಿಬಿಟ್ಟು ನೋಂದಣಿ ಮಾಡಿಕೊಂಡು ಪೋಸ್ಟಲ್ಲಿ ಅದನ್ನು ತರಿಸಿಕೊಂಡು ನಿಮ್ಮ ಯಜಮಾನರಿಗೆ ಕಟ್ಟಿ, ಖಂಡಿತ ಅನುಕೂಲವಾಗುತ್ತೆ. ಶುಭವಾಗಲಿ. ಗುರುಜಿ, ಇನ್ನು ತುಲಾ ರಾಶಿಯಿಂದ ಮೀನ ರಾಶಿಯವರ ಈ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ಖಂಡಿತ. ಇನ್ನು ತುಲಾ ರಾಶಿನವರಿಗೆ ಸಂಬಂಧಪಟ್ಟಂತೆ ದೂರ ಪ್ರದೇಶದಲ್ಲಿ ವಿದೇಶದಲ್ಲಿ ಉದ್ಯೋಗ ಪ್ರಾಪ್ತಿಯಾಗ್ತಕ್ಕಂಥದ್ದಕ್ಕೆ ಒಳ್ಳೆಯ ಸದಾವಕಾಶಗಳು ಕೂಡಿ ಬರುವಂಥದ್ದು. ಅಂಗಹಲೋರಿ, ಅಜೀರ್ಣ ದೋಷ, ಮೈಕೈ ನೋವು, ಸಕ್ಕರೆ ಕಾಯಿಲೆ, ಮೂತ್ರಾಶಯ ದೋಷಗಳಿಂದ ಆರೋಗ್ಯದಲ್ಲಿ ಏರುಪೇರುಗಳನ್ನು ಉಂಟು ಮಾಡತಕ್ಕಂಥ ಒಂದು ದಿವಸ. ಧರ್ಮ ಕಾರ್ಯಗಳಿಗೆ, ದೇವತಾ ಕಾರ್ಯಗಳಿಗೆ ದೀರ್ಘ ಪ್ರಯಾಣ ಅಥವಾ ದೂರ ಪ್ರಯಾಣವನ್ನು ಮಾಡುವಂಥ ಒಂದು ಸ್ಥಿತಿ ಇವತ್ತಿನ ದಿವಸ ಈ ತುಲಾರಾಶಿನೋದಾಗಿರುವಂಥದ್ದು.
ಮುತ್ತಗದ ಗಿಡಕ್ಕೆ ನೀರನ್ನು ಹಾಕುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡುವುದು. ಇನ್ನು ವೃಶ್ಚಿಕ ರಾಶಿ, ಅದೃಷ್ಟ ಒಲಿದು ಬರತಕ್ಕಂಥದ್ದು. ಪೂರ್ವದಲ್ಲಿ ಮಾಡಿದಂತಹ ಒಂದು ತಪ್ಪುಗಳಿಗೆಲ್ಲ ಇವತ್ತಿನ ದಿವಸ ಪರಿಹಾರ ಲಭಿಸುವಂಥ ಒಂದು ವಾತಾವರಣ. ಕೆಟ್ಟ ತೀರ್ಮಾನ, ಕೆಟ್ಟ ಆಲೋಚನೆ ಅಥವಾ ಕೆಟ್ಟ ಕಾನೂನು ಬಾಹಿರ ಚಟುವಟಿಕೆಗಳಿಂದ ಹೊರಬರಲು ಚಿಂತೆಯನ್ನು ಮಾಡ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗುವಂಥದ್ದು. ಧರ್ಮ ಮಾರ್ಗದಲ್ಲಿ ಗುರು ಹಿರಿಯರ ಅಣತಿಯಂತೆ ನಡೆಯಬೇಕು ಅನ್ನೋ ರೀತಿಯಾದಂಥ ಆಲೋಚನೆಗಳು ಬರುವಂಥ ಒಂದು ದಿವಸ. ಧ್ಯಾನ, ಪೂಜೆ, ದೇವತಾ ದರ್ಶನ, ಗುರು ಉಪದೇಶಗಳಿಗೆ ಮನಸ್ಸನ್ನು ಮಾಡುವಂಥ ಒಂದು ವಾತಾವರಣ ಸೃಷ್ಟಿಯಾಗುವಂಥದ್ದು. ಮಕ್ಕಳಿಗೆ ಉತ್ತಮವಾದಂಥ ಅವಕಾಶಗಳು ಪ್ರಾಪ್ತಿಯಾಗತಕ್ಕಂಥದ್ದನ್ನು ಇವತ್ತಿನ ದಿವಸ ವೃಶ್ಚಿಕ ರಾಶಿಯನ್ನು ನೋಡುವಂಥದ್ದು. ಕುಲದೇವತಾ ಅಷ್ಟೋತ್ತರವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಧನಸ್ಸು ರಾಶಿ, ಪ್ರಯಾಣದಲ್ಲಿ ಸಮಸ್ಯೆಗಳು, ವಾಹನ ಅಪಘಾತಗಳಾಗ್ತಕ್ಕಂಥದ್ದು, ಎಚ್ಚರಿಕೆಯಿಂದ ಓಡಿಸ್ತಕ್ಕಂಥದ್ದು ಬಹಳ ಒಳಿತು. ದಾನ ಧರ್ಮ ಕಾರ್ಯಗಳಿಗೆ ಅಡೆತಡೆಗಳು ಬರುವಂಥದ್ದು. ಉದ್ಯೋಗದಲ್ಲಾದ ಅಂತ ಸ್ವಲ್ಪ ಸೋಲು, ನಿರಾಸೆ, ನಷ್ಟಗಳು, ದೈವ ನಿಂದನೆಯನ್ನು ಮಾಡುವಂಥ ಮಟ್ಟಕ್ಕೆ ಹೋಗತಕ್ಕಂಥ ಒಂದು ವಾತಾವರಣ. ವಿಶ್ರಾಂತಿ ವೇತನ, ಬಹುಮಾನ, ಬಕ್ಷಿಸು, ಆಕಸ್ಮಿಕವಾದಂಥ ಧನಾಗಮನವಾಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಧನ ಸಂಪತ್ತು ಒಂದಂಥ ರೀತಿಯಲ್ಲಿ ಅದರಿಂದ ಅವಘಡಗಳು ಬರ್ತಕ್ಕಂಥದ್ದು, ಆಪತ್ತುಗಳು ಕೂಡ ಬರುವಂಥ ಒಂದು ವಾತಾವರಣ. ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಅಥವಾ ಎಚ್ಚರಿಕೆಯಿಂದ ವ್ಯವಹರಿಸ್ತಕ್ಕಂಥದ್ದು ಬಹಳ ಒಳಿತು. ಇವತ್ತಿನ ದಿವಸ ಈ ಧನುಸ್ಸು ರಾಶಿನವರದಾಗಿರುವಂಥದ್ದು. ಓಂ ಚಂದ್ರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮಕರ ರಾಶಿ, ಪಾಲುದಾರಿಕೆ ವ್ಯವಹಾರದಲ್ಲಿ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗುವಂಥದ್ದು. ಎರಡನೇ ಮಗ ಅಥವಾ ಮಗಳಿಂದ ಆರ್ಥಿಕ ಸಹಾಯ ಲಭಿಸುವಂಥದ್ದು. ಹಿರಿಯರಿಂದ ದಾಂಪತ್ಯ ಸಮಸ್ಯೆಗಳಿಗೆ ಮುಕ್ತಿ. ದೂರ ಪ್ರದೇಶದಲ್ಲಿರುವ ಬಂಧುಗಳ ಆಗಮನವಾಗುವಂಥದ್ದು. ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಸಾಧಿಸುವಂಥ ಒಂದು ದಿವಸ ಈ ಮಕರ ರಾಶಿನವರದಾಗಿರುವಂಥದ್ದು. ಶ್ರೀ ಗೌರಿಗೆ ಮಲ್ಲಿಗೆ ಹೂವಿನಿಂದ ಪೂಜೆಯನ್ನು ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕುಂಭರಾಶಿ, ನೀರು, ಆಹಾರ, ಹಾಲು, ಹವಾಮಾನ, ಪಾನೀಯಗಳಿಂದ ಅದರಲ್ಲೂ ಕೂಡ ದೃಷ್ಟಿದೋಷಗಳಿಂದ ಆರೋಗ್ಯದಲ್ಲಿ ಏರುಪೇರುಗಳನ್ನು ಉಂಟು ಮಾಡಿಕೊಳ್ತಕ್ಕಂಥ ಒಂದು ವಾತಾವರಣ. ಸಾಲಗಾರರಿಂದ, ಸೇವಕರಿಂದ, ಕೂಲಿ ಕಾರ್ಮಿಕರಿಂದ, ಬಾಡಿಗೆದಾರರಿಂದ ಸಮಸ್ಯೆಗಳು ಮತ್ತು ಅವರೊಂದಿಗೆ ಕಲಹಗಳು ಉತ್ಪತ್ತಿಯಾಗುವಂಥದ್ದು. ಆಕಸ್ಮಿಕವಾದಂಥ ನಷ್ಟಗಳು ಬರುವಂಥದ್ದು. ಧಾರ್ಮಿಕ ಕ್ಷೇತ್ರಗಳಲ್ಲಿ ವಸ್ತುಗಳ ಕಳವಾಗ್ತಕ್ಕಂಥದ್ದು, ಧರ್ಮ ಕಾರ್ಯಗಳಲ್ಲಿ ವಸ್ತುಗಳ ಕಳವಾಗ್ತಕ್ಕಂಥದ್ದು, ಪೂಜೆ ಪುನಸ್ಕಾರಗಳಲ್ಲಿ ವಸ್ತುಗಳ ಕಳವಾಗ್ತಕ್ಕಂಥ ಸ್ಥಿತಿ ಈ ಕುಂಭರಾಶಿನವರದಾಗಿರುವಂಥದ್ದು. ಓಂ ಶ್ರೀ ಸರ್ವರೋಗ ಸಂಕಷ್ಟ ನಿವಾರಣಾಯ ಸ್ವಾಹ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮೀನರಾಶಿ, ಸ್ಪರ್ಧಾತ್ಮಕ ಚಟುವಟಿಕೆಗಳಿಗೆ, ಉನ್ನತ ವಿದ್ಯಾಭ್ಯಾಸದಲ್ಲಿ, ಪ್ರತಿಭೆ, ಕ್ರೀಡೆಯಲ್ಲಿ ಸಾಧನೆಯನ್ನು ಮಾಡುವಂಥ ಒಂದು ಅನುಕೂಲಕರವಾದಂಥ ಅವಕಾಶಗಳು ಒದಗಿ ಬರುವಂಥದ್ದು. ಭಾವನೆ, ಆಸೆ, ಆಕಾಂಕ್ಷೆ, ಕಲ್ಪನೆಗಳಿಗೆ ನಿಮ್ಮ ಇಷ್ಟಾರ್ಥಗಳೇನಿದೆ ಆ ಇಷ್ಟಾರ್ಥಗಳಿಗೆ ಸ್ವಲ್ಪ ಬೆಲೆ ಲಭಿಸುವಂಥದ್ದು. ಮಕ್ಕಳ ಜೀವನ ಮಟ್ಟ ಸ್ವಲ್ಪ ಸುಧಾರಿಸುವಂಥ ಒಂದು ಸ್ಥಿತಿ. ದೇವತಾ ಕಾರ್ಯಗಳಲ್ಲಿ, ಧರ್ಮ ಕಾರ್ಯದಲ್ಲಿ ಆನಂದವನ್ನು ಅನುಭವಿಸುವಂಥ ಒಂದು ವಾತಾವರಣ ಇವತ್ತಿನ ದಿವಸ ಮೀನರಾಶಿನವರದಾಗಿರುವಂಥದ್ದು. ಮಕ್ಕಳಿಗೆ ಸಿಹಿ ತಿಂಡಿಯನ್ನು ಹಂಚೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ನಿಮಗೆಲ್ಲರಿಗೂ ಕೂಡ ತಿಳಿಸಿದ್ವಿ, ಜ್ಯೋತಿಷ್ಯವನ್ನು ಅಧ್ಯಯನ ಮಾಡಲು ಯಾರ್ಯಾರಿಗೆ ಆಸಕ್ತಿಗಳಿದೆಯೋ ಅವರೆಲ್ಲರೂ ಕೂಡ ಇದೇ ನವೆಂಬರ್ 4ನೇ ತಾರೀಕಿನಂದು ನಾವು ಶಾಲೆಯನ್ನು ತರಗತಿಯನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಜ್ಯೋತಿಷ್ಯವನ್ನು ನಿಖರವಾಗಿ ಕಲಿಯಬೇಕು ಅಂತಂದವರು ಎಲ್ಲರೂ ಕೂಡ ಬಂದು ಜಾಯಿನ್ ಆಗ್ಬೋದು. ಶುಭವಾಗಲಿ. ಗುರುಜಿ, ಇನ್ನು ಮನೆಯಲ್ಲಿ ಶಂಖನಾದ ಊದೋದ್ರಿಂದ ಅಥವಾ ಶಂಖನಾದ ಮೊಳಗಿಸೋದ್ರಿಂದ ದುಷ್ಟಶಕ್ತಿಗಳ ನಿರ್ನಾಮ ಆಗುತ್ತಾ? ಮತ್ತೆ ನಮ್ಮ ಆರೋಗ್ಯ ಅಭಿವೃದ್ಧಿಗೂ ಶಂಖನಾದಕ್ಕೂ ಏನು ಸಂಬಂಧ ತಿಳಿಸ್ಕೊಡಿ. ಖಂಡಿತ. ಸಾಮಾನ್ಯವಾಗಿ ಕೆಲವರು ಹೇಳ್ತಾರೆ ಮನೆಯಲ್ಲಿ ಶಂಖನಾದವನ್ನು ಮಾಡಬಾರದು, ಶಂಖನಾದವನ್ನು ಮಾಡಿದರೆ ಸ್ವಲ್ಪ ಕಷ್ಟವಾಗ್ತದೆ, ಕಷ್ಟಗಳು ಬರ್ತದೆ ಅಂತ. ಹೌದು, ಕಾರಣ ಏನಂದರೆ ಶಂಖನಾದವೇ ಒಂದು ದೇವತಾ ಸ್ವರೂಪವಾಗಿರ್ತಕ್ಕಂಥದ್ದು, ಪ್ರಕೃತಿಯ ಸ್ವರೂಪವಾಗಿರ್ತಕ್ಕಂಥದ್ದು, ಬ್ರಹ್ಮಾಂಡದ ಸ್ವರೂಪವಾಗಿರ್ತಕ್ಕಂಥದ್ದು. ಆ ಪಾಂಚಜನ್ಯ ಅಂತ ಏನು ಕರಿತೀವಿ ನಾವು, ಆ ಶಂಖವೂ ಕೂಡ ಬ್ರಹ್ಮಾಂಡದ ರೂಪದಲ್ಲಿ ಇರ್ತಕ್ಕಂಥದ್ದು ಅಂತಕ್ಕಂಥದ್ದು ಕೆಲವೊಂದು ಗ್ರಂಥಗಳಲ್ಲಿ ಉಲ್ಲೇಖ ಇರ್ತಕ್ಕಂಥದ್ದು ನೋಡ್ತೀವಿ. ಇಡೀ ಬ್ರಹ್ಮಾಂಡ ಶಂಖದ ಆಕೃತಿಯಲ್ಲಿ ನಿಂತಿದೆ ಅಂತಕ್ಕಂಥದ್ದು. ಹಾಗಾಗಿನೇ ಓದಿದ ತಕ್ಷಣವೇ ಓಂಕಾರದ ನಾದ ಮುಗಿಲು ಮುಟ್ತಕ್ಕಂಥದ್ದು. ಯಾವ ಇದಕ್ಕೂ ಕೂಡ ಅಷ್ಟೊಂದು ಶಕ್ತಿ ಇಲ್ಲ ಆ ಸೌಂಡ್ ಬರೋದಕ್ಕೆ. ಆ ಶಂಖಕ್ಕೆ ಮಾತ್ರ ಮುಗಿಲು ಮುಟ್ಟುವಂಥ ಶಕ್ತಿಯೇ ಆ ಶಂಖನಾದಕ್ಕಿದೆ. ಅಷ್ಟು ಶಕ್ತಿ ಯಾವ ನಾದಗಳಿಗೂ ಸಿಗೋದಿಲ್ಲ, ಯಾವ ಇನ್ಸ್ಟ್ರೂಮೆಂಟಲ್ಲೂ ಕೂಡ ಸಿಗೋದಿಲ್ಲ. ಅಂಥ ಒಂದು ಮಹತ್ತರವಾದಂಥ ಶಕ್ತಿ ಇರ್ತಕ್ಕಂಥದ್ದು ಆ ಶಂಖಕ್ಕೆ. ಆ ಶಂಖನಾದದಲ್ಲಿ ಬರ್ತಕ್ಕಂಥ ಓಂಕಾರ ನಾದ, ಆ ಶ್ವಾಸದಿಂದ ಬರ್ತಕ್ಕಂಥ ಗಾಳಿಯಿಂದ ಹೇಗೆ ಓಂಕಾರ ನಾದ ಉತ್ಪತ್ತಿ ಆಗುತ್ತೋ, ನೀವು ನಿಜವಾಗಲೂ ಕೂಡ ಅಬ್ಸರ್ವ್ ಮಾಡಬೇಕು ಅಂತಂದರೆ ಪ್ರತಿಯೊಂದು ಸ್ಥಳದಲ್ಲೂ ಕೂಡ ಓಂಕಾರ ನಾದಗಳು ಅಂತಕ್ಕಂಥದ್ದು ಬರ್ತದೆ. ನೀವೆಲ್ಲಾದರೂ ನಿಶಬ್ದವಾದಂಥ ಜಾಗಕ್ಕೆ ಹೋಗಿ ಪ್ರಕೃತಿಯಾದಂಥ ಸ್ಥಳದಲ್ಲಿ ನಿಂತು ಬಿಟ್ಟು ಸುಮ್ಮನೆ ಕಿವಿ ಕೊಡಿ, ಗಾಳಿಗೆ ಕಿವಿ ಕೊಡಿ,
ಆ ಗಾಳಿಗೆ ಕೊಟ್ಟರೆ ಆ ಗಾಳಿ ಹೋಗ್ತಕ್ಕಂಥದ್ದು ಕೂಡ ಓಂಕಾರನಾದದಿಂದ ಹೋಗ್ತದೆ. ನಿಜವಾಗಲೂ ಕೂಡ ಅಬ್ಸರ್ವ್ ಮಾಡಿದರೆ ಅದೇ ರೀತಿಯಾದ ಓಂಕಾರನಾದ. ಇದೆಲ್ಲವೂ ಕಾಣ್ತಕ್ಕಂಥದ್ದು ಸಾಮಾನ್ಯವಾಗಿ ನಾವೆಲ್ಲ ಕಾಡು ಮೇಡುಗಳಲ್ಲಿ ಈ ಧ್ಯಾನ ಜಪಗಳಿಗೆ ಹೋದಾಗ ಅದನ್ನೆಲ್ಲ ತುಂಬ ಅಬ್ಸರ್ವ್ ಮಾಡ್ತೀವಿ. ಹಾಗೆಯೇ ಅದನ್ನು ನೀವು ಕೂಡ ಅಬ್ಸರ್ವ್ ಮಾಡಿ ನೋಡಿ, ಅದರ ಅನುಭವ ಕೂಡ ಪಡ್ಕೊಂಡು ನೋಡಿ, ತುಂಬ ಅದ್ಭುತವಾಗಿರ್ತದೆ. ಆ ಓಂಕಾರನಾದದ ಒಂದು ಸ್ಮರಣೆ ಮಾಡೋದ್ರಿಂದಲೇ ನಮಗೆಲ್ಲ ರೀತಿಯಾದಂಥ ಪಾಸಿಟಿವ್ ಎನರ್ಜಿಗಳು ಕ್ರಾಸ್ ಆಗ್ತಕ್ಕಂಥದ್ದನ್ನು ನೋಡ್ಬೋದು. ಅದೇ ರೀತಿಯಲ್ಲಿ ಈ ಏನು ದುಷ್ಟಶಕ್ತಿಗಳು ಅಂತಕ್ಕಂಥದ್ದು, ತುಂಬ ದುಷ್ಟಶಕ್ತಿಗಳಿದ್ದಂಥ ಒಂದು ಸನ್ನಿವೇಶದಲ್ಲಿ ಅಥವಾ ಸೂತಕಾದಿಗಳಿದ್ದಾಗ ಸಾಮಾನ್ಯವಾಗಿ ಕೆಲವೊಂದು ಭಾಗಗಳಲ್ಲಿ ಕೆಲವೊಂದು ವರ್ಗಗಳಲ್ಲಿ ಈ ದಾಸಪ್ಪನವರಿಂದ ಶಂಖನಾದವನ್ನು ಮನೆಯಲ್ಲಿ ಮಾಡಿಸ್ತಕ್ಕಂಥದ್ದು, ಕೆಲವೊಂದು ಕಾರ್ಯಗಳು ನಡೆಯಬೇಕಾದ್ರೆ, ಅಂದರೆ ಆ ದುಷ್ಟಶಕ್ತಿಗಳು ಅಂತಕ್ಕಂಥದ್ದು ಏನಿರ್ತದೆ ಆ ದುಷ್ಟಶಕ್ತಿಗಳೆಲ್ಲವೂ ಕೂಡ ಅರಿಗಾಗಿ ಪರಿಪೂರ್ಣವಾದಂಥ ನಮ್ಮ ಕಾರ್ಯಗಳಿಗೆ ಜಯ ಸಿಗಲಿ, ಪರಿಪೂರ್ಣವಾದಂಥ ದೈವಲೋಕದ ಒಂದು ಪ್ರಾಪ್ತಿಯಾಗಲಿ ಅನ್ನೋ ಉದ್ದೇಶದ ಮೇಲೆ ಆ ಶಂಖನಾದವನ್ನು ಮಾಡ್ತಕ್ಕಂಥ ಒಂದು ಪದ್ಧತಿಗಳಿದೆ. ಆದರೆ ಶಂಖವನ್ನು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಬಹುದು, ಆದರೆ ಪ್ರತಿ ದಿವಸ ಶಂಖನಾದವನ್ನು ಮಾಡಬಾರದು. ಕೇವಲ ಹಬ್ಬ ಹರಿದಿನಗಳೋ ಅಥವಾ ಯಾವುದಾದ್ರು ಪೂಜೆ ಪುನಸ್ಕಾರಗಳಲ್ಲಿ ಮಾತ್ರವೇ ಆ ನಾದಗಳನ್ನು ಬಳಸಬೇಕು ಅಂತಕ್ಕಂಥ ಒಂದು ನಿಯಮಗಳಿದೆ. ಶುಭವಾಗಲಿ. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿದ್ದು ಶಂಖನಾದದ ವಿಶೇಷತೆ ಮತ್ತು ಮಹತ್ವವನ್ನು ತಿಳಿಸ್ಕೊಟ್ರಿ. ಧನ್ಯವಾದ. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ವೀಕ್ಷಕರೇನು ಗುರುಜಿಯವರ ನೇರ ಭೇಟಿಗಾಗಿ ಈ ಅಡ್ರೆಸ್ ಮತ್ತೆ ಫೋನ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಶಿವಶ್ರೀ ಜ್ಯೋತಿಷ್ಯ ಕೇಂದ್ರ ನಂಬರ್ 5, 3ನೇ ಮುಖ್ಯ ರಸ್ತೆ, ಶಂಕನಗರ, ಮಹಾಲಕ್ಷ್ಮಿ ಲೇಔಟ್, ಬಸ್ ಸ್ಟಾಪ್ ಹತ್ತಿರ, ಬೆಂಗಳೂರು 560096. ಇನ್ನು ದೂರವಾಣಿ ಸಂಖ್ಯೆ ಹೀಗಿದೆ: 9972273711 ಮತ್ತೊಂದು ದೂರವಾಣಿ ಸಂಖ್ಯೆ 9686869938. ರಾಶಿ ಭವಿಷ್ಯದ ವಿಭಿನ್ನ ಪ್ರಯತ್ನ, ನೇರ ಭವಿಷ್ಯ. ನಿಮ್ಮ ಕಷ್ಟಗಳಿಗೆ ನೇರ ಪ್ರಸಾರದಲ್ಲಿ ಸಿಗಲಿದೆ ಪರಿಹಾರ. ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕಾದ್ರೆ ಈ ಅಡ್ರೆಸ್ ಅನ್ನ ನೋಟ್ ಮಾಡ್ಕೊಳ್ಳಿ. ಪಬ್ಲಿಕ್ ಟಿವಿ ರಾಶಿ ಭವಿಷ್ಯ ವಿಭಾಗ, 4ನೇ ಮಹಡಿ, ಟಿಟಿಎಂಸಿ ಬಿಎಂಟಿಸಿ ಬಿಲ್ಡಿಂಗ್, ಯಶವಂತಪುರ ಸರ್ಕಲ್, ಯಶವಂತಪುರ, ಬೆಂಗಳೂರು 560022. ವೀಕ್ಷಕರೇ, ಇದಾಗಿತ್ತು ಈ ದಿನದ ರಾಶಿ ಭವಿಷ್ಯ ಕಾರ್ಯಕ್ರಮ. ಬ್ರೇಕಿಂಗ್ ನ್ಯೂಸ್ ಅನ್ನೋದಕ್ಕಿಂತ ಇದು ನಿಜಕ್ಕೂ ಒಂದು ಸ್ಯಾಡ್ ನ್ಯೂಸ್, ಶಾಕಿಂಗ್ ನ್ಯೂಸ್. ಕಲ್ಲಪ್ಪ ಹಂಡಿಬಾಗ್ ತಮ್ಗೆಲ್ರಿಗೂ ಗೊತ್ತಿರಬಹುದು ವೀಕ್ಷಕರೇ. ಕಲ್ಲಪ್ಪ ಹಂಡಿಬಾಗ್ ಆತ್ಮಹತ್ಯೆಗೆ ಶರಣಾಗಿದ್ರು. ತುಂಬಾನೇ ಸದ್ದಾಗಿತ್ತು ಆ ಆತ್ಮಹತ್ಯೆ ಪ್ರಕರಣ. ಅವರ ಸಹೋದರ ಈಗ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ದುಬಾರಿ ವಾಚ್ ಗಿಫ್ಟ್ ಪ್ರಕರಣದ ನಂತರ ಯಾವುದೇ ಗಿಫ್ಟ್ ಸ್ವೀಕರಿಸಲು ಭಯವಾಗುತ್ತೆ ಅಂತ ಅರಮನೆ ಮೈದಾನದಲ್ಲಿ ನಡೆಯುತ್ತಿರುವ ಸುರಾಜ್ಯ ಸಮಾವೇಶದಲ್ಲಿ ಸಿಎಂ ಹೇಳಿಕೆಯನ್ನ ನೀಡಿದ್ದಾರೆ.